ಇವತ್ತಿನ ದಿನ ನಾವು ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘಟನೆ ರಿಜಿಸ್ಟರ್ಡ್ ಮತ್ತು ಅಂಬೇಡ್ಕರ್ ಸೇನೆ ರಿಜಿಸ್ಟರ್ಡ್ ಉಡುಪಿ ಜಿಲ್ಲೆ ವತಿಯಿಂದ ಒಂದು ಒಳ್ಳೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಅದರಿಂದ ಕಾರ್ಮಿಕರಿಗೆ ಒಂದು ಸಹಾಯ ಆಗ್ಲಿ, ಹೆಲ್ಪ್ ಆಗ್ಲಿ, ಮತ್ತೆ ಈ ಕಾರ್ಯಕ್ರಮದ ಪ್ರಯೋಜನಗಳೇನು ಅದನ್ನು ಪಡ್ಕೊಳ್ಳಿ ಅನ್ನೋ ಒಂದು ಒಳ್ಳೆ ಉದ್ದೇಶದಿಂದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಹಾಗೇನೆ ನಮ್ಮ ನಿರೀಕ್ಷೆಯ ದುಪ್ಪಟ್ಟು ಅಂದ್ರೆ ಹೇಳಲಿಕ್ಕೆ ಸಾಧ್ಯ ಇಲ್ಲ, ಅಷ್ಟು ಜನಸಂಖ್ಯೆ ಬಂದಿದೆ. ಹಾಗಾಗಿ ನಮ್ಗೆ ತುಂಬಾ ಖುಷಿ ಇದೆ. ಇನ್ನೊಂದು ವಿಚಾರ ಹೇಳಬೇಕು, ನಾವು ಈ ಕಾರ್ಯಕ್ರಮ ಮಾಡಿರೋದ್ರಿಂದ ಒಂದು ದೊಡ್ಡ ಬೆನಿಫಿಟ್ ಆಗಿದೆ. ಏನು ಕೇಳಿದ್ರೆ, ಲಾಸ್ಟ್ ಟೈಮು ನಾನು ಈಗ ಈ ಕಾರ್ಯಕ್ರಮದ ಬಗ್ಗೆ ಸ್ಟೇಟಸ್ ಹಾಕಿದಾಗ ನನಗೊಂದು ಫೋನ್ ಬರ್ತದೆ, ಸರ್ ಕಾರ್ಮಿಕ ಕಾರ್ಡು ಆ ತರದೊಂದು ಕಾರ್ಯಕ್ರಮ ನೋಡಿದೆ, ಇದು ನಿಮ್ದು ಕಾರ್ಯಕ್ರಮ ಇದೆ ಅಂತ ನೋಡಿದೆ ನಾನು. ಹಾಗಾಗಿ ನನ್ನ ಯಜಮಾನರು ಕಾರ್ಮಿಕ ಕಾರ್ಡ್ ಮಾಡಿದ್ದಾರೆ. ಅವರು ಆಕ್ಸಿಡೆಂಟ್ ಅಲ್ಲಿ ಎಕ್ಸ್ಪೈರ್ ಆಗಿದ್ರು. ಅವ್ರಿಗೇನೋ 36 ಏನೋ ಇಯರ್ ಇದು ಏಜ್ ಅಂತೆ, ಎಕ್ಸ್ಪೈರ್ ಆಗಿದ್ದಾರೆ. ನಂಗೆ ಗೊತ್ತಿಲ್ಲ, ಹಾಗಾಗಿ ನಾನು ಸುಮ್ಮನೆ ಕೂತಿದ್ದೀನಿ ಅಂದ್ರು. ಅದಕ್ಕೆ ನಾನು ಇಲಾಖೆ ಅಧಿಕಾರಿ ಹತ್ರ ಮಾತಾಡಿದೆ. ಅವ್ರು ಹೇಳಿದ್ರು ಕಾರ್ಮಿಕ ಕಾರ್ಡ್ ಇದ್ದಿದ್ರೆ ಫೋಟೋ ಕಳಿಸಿ ಅಂತ ಹೇಳಿದ್ರು. ಫೋಟೋ ಕಳಿಸಿ ಇಮಿಡಿಯೇಟ್ ಹೇಳಿದ್ರು, ಇದನ್ನ ನಾವು ಕ್ಲೈಮ್ ಮಾಡಿಸ್ಬಹುದು, ನಾನು ಮಾಡಿಸಿಕೊಡ್ತೀನಿ ಅಂತ ಹೇಳಿದ್ರು. ನನಗೆ ಇಲ್ಲಿ ಜನ ಬಂದಿರೋದು ನೋಡಿ ಅದು ಖುಷಿ ಇದೆ. ಇನ್ನೊಂದು ವಿಚಾರ, ಎಲ್ಲದಕ್ಕಿಂತ ದೊಡ್ಡದಾಗಿ ಅವ್ರಿಗೆ ಒಬ್ಬರಿಗೆ ಇದು ಸಿಕ್ತು ನೋಡಿ, ಅವ್ರಿಗೊಂದು ಪ್ರಯೋಜನ ಸಿಕ್ತಲ್ಲ, ಅದೊಂದು ತುಂಬಾ ಖುಷಿ ಇದೆ. ಹಾಗೆ ನಿಮ್ಮ ಚಾನೆಲ್ಗೂ ಧನ್ಯವಾದಗಳು ತಿಳಿಸ್ತೇನೆ. ಥ್ಯಾಂಕ್ ಯು. ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಉಡುಪಿ ಜಿಲ್ಲಾಧ್ಯಕ್ಷ ದಾಮೋದರ್ ನವೀರ. ಇವತ್ತು ನಾವು ಪತ್ರಿಕಾ ದಿನಾಚರಣೆಯನ್ನು ಮಾಡಿದ್ದೇವೆ. ನಾವು ನಿರೀಕ್ಷಿಸಿಲ್ಲ, ಆದರೂ ನಿರೀಕ್ಷೆಗಿಂತನೂ ಜಾಸ್ತಿ ಜನ ಬಂದು ನಮ್ಮ ಕಾರ್ಮಿಕ ಕಾರ್ಡು ಹಾಗೆ ಪತ್ರಕರ್ತರೆಲ್ಲ ಬಂದು ನಮ್ಮ ಕಾರ್ಯಕ್ರಮ ಯಶಸ್ವಿಗೊಳಿಸಿದ್ದಾರೆ. ವಿಶೇಷವಾಗಿ ನಮ್ಮ ಪತ್ರಕರ್ತರು ಇವತ್ತಿನ ದಿನ ಸತತ 1 ವಾರದಿಂದ ಅವರು ಎಲ್ಲ ರೀತಿಯಲ್ಲಿ ವ್ಯವಸ್ಥೆಯನ್ನು ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಹಾಗೆ ಇವತ್ತು ನಾವು ಅಂಬೇಡ್ಕರ್ ಸೇನೆ ಪದಾಧಿಕಾರಿಗಳಿಗೆ ಪದಗ್ರಹಣ ಮತ್ತೆ ID ಕಾರ್ಡ್ ವಿತರಣೆ ಎಲ್ಲ ಕಾರ್ಯಕ್ರಮ ಯಶಸ್ವಿಗೊಂಡಿದೆ. ಹಾಗೆ ಪತ್ರಕರ್ತರಿಗೂ ಹಿರಿಯ ಪತ್ರಕರ್ತರಿಗೂ ಸನ್ಮಾನ ಮಾಡಿದ್ದೇವೆ. ಹಾಗೆ ಮಾಜಿ ಸೈನಿಕರಿಗೆ ಅವರಿಗೂ ಸಹ ಸನ್ಮಾನ ಮಾಡಿದ್ದೇವೆ. ಸಮಾಜ ಸೇವಕರಿಗೆ, ಕ್ರೀಡಾಪಟುಗಳಿಗೆ, ವಿದ್ಯಾರ್ಥಿಗಳಿಗೆ ಎಲ್ಲ ರೀತಿಯಲ್ಲಿ ಹೆಚ್ಚಿನ ರೀತಿಯಲ್ಲಿ ನಾವು ಸನ್ಮಾನ ಮಾಡಿದ್ದೇವೆ, ಅವರನ್ನು ಗುರುತಿಸಿದ್ದೇವೆ. ಮುಂದಿನ ದಿನದಲ್ಲೂ ಸಹ ಎಲ್ಲ ರೀತಿಯ ಎಲ್ಲ ವರ್ಗದ ಜನರನ್ನು ಗುರುತಿಸುವ ಕಾರ್ಯವನ್ನು ಮಾಡ್ತೇವೆ ಅಂತ ಹೇಳ್ತಾ ನಾನು ಮಾತಿಗೆ ವಿರಾಮ ಮಾಡಿಸ್ತೇನೆ. ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ಹಾಗೂ ಅಂಬೇಡ್ಕರ್ ಸೇನೆ ರಿಜಿಸ್ಟರ್ಡ್ ಉಡುಪಿ ಜಿಲ್ಲೆ ಇವರ ಮೂಲಕ ಇವತ್ತು ಕಟ್ಟಡ ಕಾರ್ಮಿಕರ ನೋಂದಣಿ ಹಾಗೂ ಯೋಧರಿಗೆ ಸನ್ಮಾನ ಹಾಗೂ ಕೆಲವು ಸಮಾಜದಲ್ಲಿ ಸೇವೆ ಮಾಡಿದ ಜನರನ್ನ ಅಂದ್ರೆ ವಿವಿಧ ರಂಗದಲ್ಲಿ ಗುರುತಿಸಿಕೊಂಡವರನ್ನ ಸನ್ಮಾನ ಮಾಡುವುದರೊಂದಿಗೆ ಅತ್ಯದ್ಭುತ ಕಾರ್ಯಕ್ರಮವಾಗಿ ಇವತ್ತು ಹೊರದುಂಬಿದೆ. ಈ ಕಾರ್ಯಕ್ರಮದಲ್ಲಿ ನಮ್ಮನ್ನು ಕೂಡ ಗುರುತಿಸಿದ್ದಾರೆ, ಗೌರವಿಸಿದಂತಹ ಎಲ್ಲ ಪತ್ರಕರ್ತರ ಸಂಘದವರಿಗೂ ಹಾಗೂ ಅಂಬೇಡ್ಕರ್ ಸೇನೆಯ ಸಂಘಟನಾ ದಲಿತ ಮುಖಂಡರಿಗೂ ಕೂಡ ಧನ್ಯವಾದ ಹೇಳಿ ಇಷ್ಟಪಡ್ತೇನೆ. ಈ ಕಾರ್ಯಕ್ರಮದಲ್ಲಿ ನಾ ಕಂಡ ವಿಚಾರ ಅಂತಂದ್ರೆ, ಇವತ್ತು ಕಟ್ಟಡ ಕಾರ್ಮಿಕರ ನೋಂದಣಿ ಇಟ್ಕೊಂಡಿರೋದ್ರಿಂದ ಎಷ್ಟೋ ಜನ ಕೆಲಸ ಮಾಡುವವರೇ ಆ ಕಟ್ಟಡ ಕಾರ್ಮಿಕರ ಕಾರ್ಡನ್ನ ಮಾಡ್ಕೊಂಡಿರುವುದಿಲ್ಲ. ಅವರಿಗೆ ಒಂದು ಮೃತ ಸಂದರ್ಭದಲ್ಲಿ ಅವರಿಗೆ ಒಂದು ಸವಲತ್ತು ಇರ್ಬೋದು, ಅಥವಾ ಅನಾರೋಗ್ಯಕ್ಕೆ ಒಳಗಾದಂತಹ ಸಂದರ್ಭದಲ್ಲಿ ಚಿಕಿತ್ಸೆಗೆ ಸಿಗುವಂತ ಸವಲತ್ತು ಇರ್ಬೋದು ಸರ್ಕಾರದಿಂದ. ಹಾಗೆ ಮದ್ವೆಗೆ 60,000 ಸಿಗುವಂತ ಯೋಜನೆ ಇರ್ಬೋದು, ಹಾಗೂ ವಿದ್ಯಾರ್ಥಿ ವೇತನ ಇರ್ಬೋದು. ಈ ಎಲ್ಲಾ ಯೋಜನೆಯನ್ನು ತೆಗೆದುಕೊಳ್ಳಿಕ್ಕೆ ಕಟ್ಟಡ ಕಾರ್ಮಿಕ ಇಲಾಖೆಯ ಅಡಿಯಲ್ಲಿ 101 ಕಾರ್ಡ್ ಅನ್ನ ನೋಂದಣಿ ಮಾಡ್ಲಿಕ್ಕೆ ಅವಕಾಶ ಇರ್ತದೆ. ಆ ಒಂದು ನೋಂದಣಿ ಮಾಡಿಕೊಡ್ಲಿಕ್ಕೆ ಇವತ್ತು ತುಂಬಾ ಜನ ಬಂದಿದ್ದಾರೆ. ತುಂಬಾ ಜನ ಅಂತಂದ್ರೆ ಅಧಿಕಾರಿಗಳಿಗೆ ಸಮಯಾವಕಾಶವೇ ಅಭಾವ ಆಗ್ಬೇಕು, ಅಷ್ಟು ಅಂದ್ರೆ 4-5 ಸಿಸ್ಟಮ್ ಇಟ್ಕೊಂಡಿದ್ದಾರೆ, ಸಾಕಾಗ್ತಾ ಇಲ್ಲ. ಹಾಗಾಗಿ ಹೆಚ್ಚಿನವರು ಇದರ ಫಲಾನುಭವಿಗಳಾಗ್ತಾರೆ ಅನ್ನುವಂಥದ್ದೊಂದು ಖುಷಿ ಇದೆ, ತುಂಬಾ ಖುಷಿ ಆಗ್ತಾ ಇದೆ. ಹಾಗೆಯೇ ಈ ಕಾರ್ಯಕ್ರಮದಲ್ಲಿ ರವಿಕಿರಣ್ ಮುರುಡೇಶ್ವರ್ ಅವರು ಸಂವಿಧಾನ ಮತ್ತೆ ಕಾರ್ಯಾಂಗ ನ್ಯಾಯಾಂಗದ ಮೂಲಕ ಮತ್ತೆ 4ನೇ ಅಂಗ ಆಗಿರುವಂತಹ ಪತ್ರಿಕೋದ್ಯಮದ ಬಗ್ಗೆ ವಿಶೇಷವಾಗಿ ತಮ್ಮ ಅನುಭವದ ನುಡಿಯನ್ನು ಆಡಿರ್ತಾರೆ. ಹಾಗೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂತಹ ಎಲ್ಲ ರಕ್ಷಣಾ ವೇದಿಕೆ ಮುಖಂಡರು ಇರ್ಬೋದು, ವಿವಿಧ ಮುಖಂಡರು ಕೂಡ ಅತ್ಯುತ್ತಮ ರೀತಿಯಲ್ಲಿ ಕಾರ್ಮಿಕ ಇಲಾಖೆಯನ್ನು ಸವಲತ್ತು ಪಡೆದುಕೊಳ್ಳಲಿಕ್ಕೆ ತಮ್ಮದೇ ಆದಂತಹ ಅನುಭವವನ್ನು ಹಂಚಿಕೊಂಡಿರುತ್ತಾರೆ. ಇದೊಂದು ಅತ್ಯದ್ಭುತ ಉಪಯೋಗಾತ್ಮಕ ಕಾರ್ಯಕ್ರಮ ಅಂತ ಹೇಳಲಿಕ್ಕೆ ನಂಗೆ ಹೆಮ್ಮೆ ಆಗ್ತಾ ಇದೆ. ನಾನು ಕೂಡ ಭೀಮವಾದದ ಮಹಿಳಾ ಜಿಲ್ಲಾ ಅಧ್ಯಕ್ಷರಾಗಿ ಈ ಕಾರ್ಯಕ್ರಮದಲ್ಲಿ ಬಂದಿರೋದಕ್ಕೆ, ಗುರುತಿಸಿರೋದಕ್ಕೆ ನಮ್ಗೆ ತುಂಬಾ ಖುಷಿ. ಎಲ್ರಿಗೂ ಧನ್ಯವಾದ ಹೇಳ್ತೇನೆ. ಎಲ್ರಿಗೂ ನಮಸ್ತೆ. ಕರ್ನಾಟಕ ಪತ್ರಕರ್ತರ ಧ್ವನಿ ರಿಜಿಸ್ಟರ್ ಉಡುಪಿ ಹಾಗೆ ಅಂಬೇಡ್ಕರ್ ಸೇನೆ ರಿಜಿಸ್ಟರ್ ಉಡುಪಿ ಇವರ ಜಂಟಿ ಆಶ್ರಯದಲ್ಲಿ ನಡೆತಕ್ಕಂಥ ಇವತ್ತಿನ ಒಂದು ಕಾರ್ಯಕ್ರಮದಲ್ಲಿ ಎಲ್ಲ ವರ್ಗದವರಿಗೂ ಕೂಡ ಅಂದ್ರೆ ಅಸಂಘಟಿತ ಕಾರ್ಮಿಕರಿಗೆ ಕಾರ್ಮಿಕ ಕಾರ್ಡನ್ನು ಉಚಿತವಾಗಿ ನೀಡುವ ಒಂದು ಯೋಜನೆಯನ್ನ ಹಮ್ಮಿಕೊಂಡಿದ್ದಾರೆ. ಬಹುಶಃ ಅವರು ಏನೊಂದು ಆಲೋಚನೆಯನ್ನು ಹಾಕಿಕೊಂಡಿದ್ದಾರೆ, ಕಾರ್ಮಿಕರು ಇಷ್ಟೊಂದು ಜನ ಬರಬಹುದು ಎನ್ನುವುದಾಗಿ ಆ ಆಲೋಚನೆಗೆ ಮೀರಿ
ಜನಗಳು ಇಲ್ಲಿ ಕಾರ್ಮಿಕ ಕಾರ್ಡಿಗಾಗಿ ಬಂದು ಸಾಲಾಗಿ ನಿಂತಿದ್ದಾರೆ. ನಿಜವಾಗಿಯೂ ಕೂಡ ಒಂದು ಸಂಸ್ಥೆ ಯಾವ ಒಂದು ಜವಾಬ್ದಾರಿಯನ್ನು ತೆಗೆದುಕೊಳ್ತಾರೋ ಅದರ ಲಾಭಾಂಶವನ್ನ ಪಡೆದುಕೊಳ್ಳುವಂಥದ್ದು ಸಾರ್ವಜನಿಕರ ಕರ್ತವ್ಯ ಆಗಿದೆ. ಆ ಎಲ್ಲ ಕರ್ತವ್ಯವನ್ನ ಇವತ್ತು ನಮ್ಮ ಈ ಒಂದು ಪ್ರೆಸ್ಟೀಜ್ ಹಾಲ್ನಲ್ಲಿ ನಡೀತಾ ಇದೆ. ಬಂದಿರತಕ್ಕಂಥ ಎಲ್ಲರಿಗೂ ಕೂಡ ಅಭಿನಂದನೆಗಳು. ಹಾಗೆ ಒಂದು ಸಭಾ ವೇದಿಕೆಯಲ್ಲಿ ಮಹತ್ತರವಾಗಿರ್ತಕ್ಕಂಥ ವಿಚಾರ ಏನು ಅಂತ ಹೇಳಿದ್ರೆ, ನಮ್ಮ ದೇಶದ ಗಡಿಯನ್ನ ಕಾಯುವಂತ ಯೋಧರಿಗೆ ಇಲ್ಲಿ ಸನ್ಮಾನವನ್ನು ಮಾಡಿದ್ರು. ಹಾಗೆ ನಮ್ಮ ದೇಶದ ಒಳಭಾಗದಲ್ಲಿ ಏನೇ ಒಂದು ಕುಂದುಕೊರತೆಗಳು ಬಾರದ ರೀತಿಯಲ್ಲಿ ನಮಗೆ ಭದ್ರತೆಯನ್ನು ವಹಿಸುವಂತ ಪೊಲೀಸ್ ಅಧಿಕಾರಿಗಳಿಗೆ ಒಂದು ಸನ್ಮಾನವನ್ನು ಮಾಡಿದ್ರು. ಅದೇ ರೀತಿ ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಂಡಂತ ಎಲ್ಲ ಗಣ್ಯಾತಿ ಗಣ್ಯರಿಗಳಿಗೂ ಕೂಡ ಒಂದು ಸನ್ಮಾನ, ಹಾಗೆ ವಿದ್ಯಾರ್ಥಿಗಳಿಗೆ ಸನ್ಮಾನ. ಈ ಎಲ್ಲ ಕಾರ್ಯಕ್ರಮ ನಿಜವಾಗಿ ಹೇಳಬೇಕಂದ್ರೆ ಎಲ್ಲರ ಜನಮೆಚ್ಚುಗೆ ಪಾತ್ರ ಆಗ್ತಾ ಇದೆ. ಈ ಒಂದು ಕಾರ್ಯಕ್ರಮ ಜಾಹೀರವಾಗ್ತಾ ಇದೆ. ಈ ಎರಡು ಸಂಸ್ಥೆಯು ಕೂಡ ಎಲ್ಲ ನಾಗರಿಕರುಗಳ ಪರವಾಗಿ ತುಂಬು ಹೃದಯದ ಧನ್ಯವಾದಗಳನ್ನು ನಾನು ತೋರ್ತಾ ಇದ್ದೇನೆ. ಅಭಿನಂದನೆಗಳು. ನಮ್ಮ ಕರ್ನಾಟಕ ಪತ್ರಕರ್ತ ಕಾರ್ಯನಿರತರ ಧ್ವನಿ ರಿಜಿಸ್ಟರ್ ಮಂಗಳೂರು ಹಾಗೂ ಅಂಬೇಡ್ಕರ್ ಸೇನೆ ರಿಜಿಸ್ಟರ್ ಮಂಗಳೂರು ಇದರ ಪ್ರಮುಖ ರೂವಾರಿಯಾಗಿರುವಂತಹ ಸತೀಶ್ ಕಂಚುಗೋಡು ಹಾಗೂ ದಾಮೋದರ್ ಮೊಗವೀರ ನಾಯಕವಾಡಿ ಇವರಿಗೆ ನನ್ನ ಕಡೆಯಿಂದ ವೈಯಕ್ತಿಕವಾಗಿ ತುಂಬು ಹೃದಯದ ಅಭಿನಂದನೆಗಳನ್ನು ನಾನು ಸಲ್ಲಿಸಿಕೊಡ್ತಾ ಇದ್ದೇನೆ. ಧನ್ಯವಾದಗಳು.